ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಪ್ರತಿಷ್ಠಿತ ಕಾಫಿ ಶಾಪ್ನ ಬಾತ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟಿದ್ದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅದು ಕೂಡ ಡಸ್ಟ್ಬಿನ್ನಲ್ಲಿ ಮೊಬೈಲ್ ಕ್ಯಾಮೆರಾವನ್ನು ರೆಕಾರ್ಡ್ಗಿಟ್ಟು ಆತ ಸಿಕ್ಕಾಕೊಂಡಿದ್ದಾನೆ. ಕಾಫಿ ಶಾಪ್ಗೆ ಬರುವ ಯುವತಿಯರ ಹಾಗೂ ಮಹಿಳೆಯರ ದೃಶ್ಯ ಸೆರೆ ಹಿಡಿಯಲು ಲೇಡೀಸ್ ಬಾತ್ರೂಮ್ನ ಡಸ್ಟ್ಬಿನ್ನಲ್ಲಿ ಮೊಬೈಲ್ ಕ್ಯಾಮೆರಾ ಇಡಲಾಗಿತ್ತು. ಕೆಫೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸಿಬ್ಬಂದಿಯೇ ಇಂತಹ ನೀಚ ಕೃತ್ಯವನ್ನು ಎಸಗಿರೋದು. ಶನಿವಾರ ಬೆಳಗ್ಗೆ ಬಾತ್ರೂಮ್ನ ಡಸ್ಟ್ಬಿನ್ನಲ್ಲಿ ಕಿಂಡಿ ಮಾಡಿ ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕಿ ರೆಕಾರ್ಡಿಂಗ್ಗೆ ಇಟ್ಟಿದ್ದ. ಕೆಫೆಗೆ ಬಂದಿದ್ದ ಯುವತಿ ವಾಶ್ರೂಮ್ಗೆ ಹೋದಾಗ ಇದನ್ನ ಕಂಡು ಹಿಡಿದಿದ್ದಾಳೆ. ಬಳಿಕ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ಲು. ಬಳಿಕ ಕೆಫೆಗೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಮೊಬೈಲ್ ಕ್ಯಾಮೆರಾ ಇಟ್ಟಿದ್ದ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದ್ರು. ಬಂಧಿತ ಶಿವಮೊಗ್ಗ ಮೂಲದ ಮನೋಜ್ ಕಾಫಿ ಶಾಪ್ನಲ್ಲಿ ಕಾಫಿ ಮೇಕರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದ. ಇದೀಗ ಮಾಡಬಾರ್ದನ್ನ ಮಾಡಿ ತಗಲಾಕೊಂಡಿದ್ದಾನೆ. ನಿನ್ನೆ ದಿನ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 80 ಅಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಾಫಿ ಶಾಪ್ನಲ್ಲಿ ಏನು ಫಿರ್ಯಾದಿದಾರರು ಮತ್ತು ಅವರ ಸ್ನೇಹಿತರು ಕಾಫಿ ಕೂಡ ಕುಡಿಯುತ್ತಾರೆ. ಆ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಏನು ಒಂದು ಆರೋಪಿತನು ಮೊಬೈಲ್ ಫೋನ್ ಮೂಲಕ ಅದನ್ನು ಗುಪ್ತವಾಗಿಟ್ಟು ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ ಅಲ್ಲಿ ವಾಶ್ರೂಮಿಗೆ ಬರ್ತಕ್ಕಂಥ ಎಲ್ಲ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ದಾಖಲಾತಿ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದ್ದು 3 ಸ್ಪಾಟ್ ಡೆಡ್ ಆಗಿದ್ದಾರೆ. 4 ಗಾಯವಾಗಿರುವಂತಹ ಪ್ರಕರಣ ವರದಿಯಾಗಿದೆ. ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಬಳಿ ಈ ಅಪಘಾತ ಸಂಭವಿಸಿರುವುದು. ಲಾರಿ ಟೆಂಪೋ ಕಾಂಕ್ರೀಟ್ ಮಿಕ್ಸರ್ ನಡುವೆ ಸರಣಿ ಡಿಕ್ಕಿಯಾಗಿದೆ. 3 ಕೂಲಿ ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಹೆದ್ದಾರಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಯಿತು.